ಹಲ್ಲೆಲೂಯಾ. ದೇವಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ದೇವರು ಇವತ್ತು ಕೊಟ್ಟಿರುವ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ದೇವರು ನಮಗೋಸ್ಕರ ಬಾಗಿಲನ್ನು ತೆರೆಯಲ್ಪಟ್ಟಿದ್ದಾನೆ. ದೇವರು ನಮಗೋಸ್ಕರ ಹಲವಾರು ರೀತಿಯ ತಾಳ್ಮೆಯನ್ನು ಇಟ್ಟುಕೊಂಡು ಆತನು ನಮ್ಮ ಜೀವಿತಕ್ಕೋಸ್ಕರ ಕಾರ್ಯ ಮಾಡುವುದಕ್ಕೋಸ್ಕರ ದೇವರು ನಮಗೊಂದು ಮುಖ್ಯವಾದ ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ನಾವು ವಾಕ್ಯವನ್ನು ನೋಡಿ ಮುಂದೆ ಹೋಗೋಣ. ಪ್ರಕಟಣೆ ಬರೆದ ಅಧ್ಯಾಯ 3ನೇ ಅಧ್ಯಾಯ 8ನೇ ವಚನವನ್ನು ಓದಿರಿ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಆ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ಬಲ್ಲವನಾತನಾಗಿದ್ದಾನೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು, ಇಗೋ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿದ್ದಾರೆ. ಯಾಕಂದರೆ ಪ್ರಿಯ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವಾಗ ಆತನ ವಾಕ್ಯವನ್ನು ನಾವು ಆತನ ಮುಖಾಂತರವಾಗಿ ಪವಿತ್ರಾತ್ಮನಲ್ಲಿ ಇದ್ದುಕೊಂಡು ನಾವು ಆ ವಾಕ್ಯವನ್ನು ಕಾಯುವಾಗ ಸತ್ಯವೇದದಲ್ಲಿರುವ ಪ್ರತಿಯೊಂದು ವಾಕ್ಯವನ್ನು ನಾವು ತೆಗೆದುಕೊಂಡು ಕಾರ್ಯ ಮಾಡಕ್ಕೆ ಹೋದರೆ ದೇವರು ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಆಮೇಲೆ ಅದೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ನಿನ್ನಲ್ಲಿ ಒಂದು ಶಕ್ತಿ ಉಂಟು. ಅದೇ ಶಕ್ತಿ ಏನಂದರೆ ಸತ್ಯವೇದದ ವಾಕ್ಯವನ್ನು ನಮ್ಮ ಮುಖಾಂತರವಾಗಿ ಅಳವಡಿಸಿಕೊಂಡು ನಾವು ನಡಿಬೇಕಾದ್ರೆ, ನಮ್ಮ ಬಾಯಿಂದ ಪ್ರತಿಯೊಂದು ಸತ್ಯವೇದದ ವಾಕ್ಯ ಹರಡುವಾಗ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕಾರ್ಯವಾಗುತ್ತಂದರೆ, ಯಾರು ಮುಟ್ಟಕ್ಕೆ ಆಗಲ್ಲ ರೀತಿಯಲ್ಲಿ ದೇವರು ನಮ್ಮನ್ನು ಮೇಲೆತ್ತುವುದಕ್ಕಾಗಿ ಶಕ್ತನಾಗಿದ್ದಾನೆ. ಆಮೇಲೆ ಯಾಕಂದರೆ ವಾಕ್ಯ ಶಬ್ದವಾಗಿ ಪ್ರಕಟಣೆಯ ವಾಕ್ಯ ಈ ರೀತಿಯಾಗಿರುತ್ತೆ, ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆಯಲ್ಪಟ್ಟಿದ್ದಾನೆ. ಆಮೇಲೆ ಯಾಕಂದರೆ ಯಾವ ವ್ಯಕ್ತಿಯಿಂದಲೂ ಆಗಲಿ, ಯಾವ ಸೈತಾನನ ಕಾರ್ಯದಿಂದ ಆಗಲಿ, ಯಾವ ದುಷ್ಟಾತ್ಮನ ಕಾರ್ಯದಿಂದ ಆಗಲಿ, ನಿನ್ನ ಸಹೋದರನಿಂದಾಗಲಿ, ನಿನ್ನ ಶತ್ರುವಿಂದಾಗಲಿ ಆ ಬಾಗಿಲನ್ನು ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರ ಪ್ರಿಯ ಮಕ್ಕಳೇ, ಯಾಕಂದರೆ ದೇವರು ತೆಗೆದಿರುವ ಬಾಗಿಲು ಯಾವುದೇ ಕಾರಣಕ್ಕಾಗಿ ಮುಚ್ಚುವುದಕ್ಕಾಗಿ ಸಾಧ್ಯವಿಲ್ಲ. ದೇವರು ಈ ರೀತಿಯಾಗಿ ಆತ್ಮದಲ್ಲಿ ನುಡಿದಿದ್ದಾನೆ, ನಿಮ್ಮ ಜೀವಿತದಲ್ಲಿ ತೆಗೆದಿರುವ ಬಾಗಿಲನ್ನು ಮುಚ್ಚುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರು ಈ ರೀತಿಯಾಗಿ ಹೇಳ್ತಿದ್ದಾನೆ, ನಾನು ತೆರೆಯಲ್ಪಟ್ಟಿರುವ ಆಶೀರ್ವಾದ, ನಾನು ತೆರೆಯಲ್ಪಟ್ಟಿರುವ ಪ್ರಕಟಣೆಯ ಪುಸ್ತಕದಲ್ಲಿ ಹೇಳಿರುವ ವಾಕ್ಯದ ಪ್ರಕಾರವಾಗಿ ಯಾರು ನಿಮ್ಮನ್ನು ಮುಟ್ಟುವುದಕ್ಕಾಗಿ ಸಾಧ್ಯವಿಲ್ಲ. ಯಾಕಂದರೆ ದೇವರ ವಾಕ್ಯವು ಶಕ್ತವಾಗಿರುವ ವಾಕ್ಯವಾಗಿದೆ. ಯಾಕಂದರೆ ವಾಕ್ಯವೇ ದೇವರಾಗಿದ್ದಾನೆ. ನಾವು ನೋಡಬೇಕಾದ್ರೆ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡಬೇಕಾದ್ರೆ ಯೋಹಾನನು ಈ ರೀತಿಯಾಗಿ ಹೇಳ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು, ಆ ದೇವರೇ ವಾಕ್ಯವಾಗಿದ್ದಾನೆ ಅಂತೇಳಿ. ಯಾಕಂದರೆ ಆ ವಾಕ್ಯವು ದೇವರು ಆಗಿರುವಾಗ ನೀವು ಸತ್ಯವೇದದಲ್ಲಿರುವ ಪ್ರತಿಯೊಂದು ವಾಕ್ಯವು ನಿಮ್ಮ ಬಾಯಿಂದ ಹೊಡುವಾಗ ನಿಮ್ಮ ಮುಂದೆ ತೆಗೆದಿರುವ ಆಶೀರ್ವಾದದ ಬಾಗಿಲನ್ನು ಯಾರು ಮುಚ್ಚುವುದಕ್ಕಾಗಿ ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರಿಯ ಮಕ್ಕಳೇ, ಯಾಕಂದರೆ ದೇವರು ನಿಮ್ಮ ಸಂಗಡ ಇರುವಾಗ ದೇವರು ತೆಗೆದಿರುವ ಬಾಗಿಲನ್ನು ಮುಚ್ಚುವುದಕ್ಕಾಗಿ ಈ ಕ್ಷಣದಿಂದಲೇ ಆಗಲಿ ಪೂರ್ತಿ ಅಂತ್ಯದವರೆಗೆ ಆಗಲಿ ಯಾರಿಗೆ ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರು ಮಾಡುವ ಪ್ರತಿಯೊಂದು ಕಾರ್ಯವು ನಿನ್ನ ಜೀವಿತವನ್ನೇ ಬದಲಾಯಿಸುವ ಕಾರ್ಯವಾಗಿದೆ. ಯಾಕಂದರೆ ಪ್ರಕಟಣೆಯ ವಾಕ್ಯ ಇರುತ್ತೆ, ನಾವು ಪ್ರಕಟಣೆಯಲ್ಲಿ ನೋಡಬೇಕಾದ್ರೆ ಯೋಹಾನನು ಪ್ರತಿಯೊಂದು ಕಾರ್ಯದಲ್ಲಿ ಆತನು ತನ್ನ ದರ್ಶನದ ಮುಖಾಂತರವಾಗಿ ಆತನು ಪ್ರಕಟಣೆಯನ್ನು ಬರೆಯುವಾಗ ಆ ಪ್ರಕಟಣೆಯಲ್ಲಿ ಬರೆದಿರುವ ವಾಕ್ಯವೇ ನಿನ್ನ ಮುಂದೆ, ಇಗೋ ನಿನ್ನ ಮುಂದೆ ನಾನು ಬಾಗಿಲನ್ನು ತೆರೆದಿದ್ದೇನೆ. ಆ ವಾಕ್ಯವನ್ನು ನಾವು ಆಳವಾಗಿ ಹೋಗಬೇಕಾದ್ರೆ, ಆ ವಾಕ್ಯದಲ್ಲಿ ನಾವು ಆಳವಾಗಿ ಹೋಗುವ ಸಮಯದಲ್ಲಿ ನಮ್ಮ ಕಣ್ಣುಗಳ ಮುಂದೆ ನಾವು ನೋಡಲಾಗದಂಥ ಆಶೀರ್ವಾದಗಳು ದೇವರು ನಮ್ಮ ಜೀವಿತದಲ್ಲಿ ತೆಗೆದುವುದಕ್ಕಾಗಿ ಶಕ್ತನಾಗಿದ್ದಾನೆ. ಆಮೇಲೆ ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಆತನ್ನ ತೆಗೆದಿರುವ ಕಾರ್ಯ, ಪ್ರತಿಯೊಂದು ಕಾರ್ಯವು ನನ್ನ ಮಗನಿಗಾಗಿ ದೇವರು ಕಾರ್ಯ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಯಾಕಂದರೆ ದೇವರು ಮಾಡುವ ಪ್ರತಿಯೊಂದು ಕಾರ್ಯವು ನಿನ್ನ ಜೀವಿತವನ್ನೇ ಬದಲಾಯಿಸುವ ಕಾರ್ಯವಾಗಿದೆ. ಯಾಕಂದರೆ ನಾವು ನೋಡಬೇಕಾದ್ರೆ ನಾವು ಆಶೀರ್ವದಿಸುವವರಲ್ಲ, ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಯಾಕಂದರೆ ದೇವರು ಪ್ರತಿಯೊಬ್ಬರ ಜೀವಿತಕ್ಕೋಸ್ಕರ ದೇವರು ಆದಿಯಿಂದಲೇ ಮುಂಚೆಯಾಗಿ ಆತನು ಆಲೋಚನೆ ಮಾಡಿದ್ದಾನೆ. ದೇವರು ಹೇಳಿರುವ ವಾಕ್ಯದ ಪ್ರಕಾರವಾಗಿ ಇಗೋ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿದ್ದಾನೆ. ಆಮೇಲೆ
ಆ ಬಾಗಿಲನ್ನು ಮುಚ್ಚುವುದಕ್ಕಾಗಿ ನಿನ್ನ ಸಹೋದರನಿಂದ ಆಗಲ್ಲ, ನಿನ್ನ ಶತ್ರುವಿಂದ ಆಗಲ್ಲ, ಆದರೆ ಪ್ರತಿಯೊಂದು ಕಾರ್ಯವು ನಿನ್ನ ದೇವರಿಂದ ಆಗುತ್ತೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆಯನ್ನು ಮಾಡೋಣ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ, ಸರ್ವವ್ಯಾಪ್ತನೇ, ಸರ್ವಜ್ಞಾನಿಯಾಗಿರುವ ನನ್ನ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅದ್ಭುತವನ್ನು ನಡೆಸುವ ಆತನ ನೀನಾಗಿದೆಯಪ್ಪ. ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಈಗೋ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿದ್ದೇನೆ. ಆ ಬಾಗಿಲನ್ನು ಮುಚ್ಚುವುದಕ್ಕಾಗಿ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ ವಾಕ್ಯದ ಪ್ರಕಾರವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದೇ ರೀತಿಯಾಗಿ ಯೂಟ್ಯೂಬಲ್ಲಿ ನೋಡುತ್ತಿರೋ ಪ್ರತಿಯೊಬ್ಬರನ್ನ ಮುಟ್ಟು ಸ್ವಾಮಿ. ಅವರ ಜೀವಿತದಲ್ಲಿ ಒಂದು ಶುಭ ಕಾರ್ಯವಾಗಿರುವ ಬಾಗಿಲನ್ನು ತೆಗೆದಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದದ ಬಾಗಿಲು ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಜೀವಿತವನ್ನು ಬಿಡುಗಡೆ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಿರುವ ಸ್ವಾಮಿ. ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಶುದ್ಧವಾಗಿರುವ ಕ್ರಿಸ್ತ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದಂತೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು.